ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ. ರಾವಣರ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತಿದೆ. ಇಬ್ಬರು ರಥದಲ್ಲಿ ಕುಳಿತು ಪರಸ್ಪರ ಬಡಿದಾಡುತ್ತಿದ್ದಾರೆ. ಒಬ್ಬರ ಮೇಲೆ ಮತ್ತೊಬ್ಬರು ಇಬ್ಬರು ಸಾಟಿ ಇಲ್ಲದಂತೆ ಯುದ್ಧ ಮಾಡುತ್ತಿರುವರು. ಬಳಿಕ ದಶಾನನನು ಕ್ರುದ್ಧನಾಗಿ ಪ್ರಚಂಡ ಶಕ್ತಿಯನ್ನು ವಿಭೀಷಣನ ಮೇಲೆ ಎಸೆದನು. ಅದು ಯಮದಂಡವೋ ಎಂಬಂತೆ ವಿಭೀಷಣನ ಬಳಿಗೆ ಬರುತ್ತಿತ್ತು. ಅತ್ಯಂತ ಭಯಾನಕ ಶಕ್ತಿಯು ಬರುತ್ತಿರುವುದನ್ನು ಕಂಡು ಶರಣಾಗತರ ದುಃಖವನ್ನು ನಾಶ ಮಾಡುವುದೇ ತನ್ನ ಪ್ರತಿಜ್ಞೆ ಪಣ ಎಂದು ಯೋಚಿಸಿ ಶ್ರೀರಾಮನು ಕೂಡಲೇ ವಿಭೀಷಣನನ್ನು ಹಿಂದಕ್ಕೆ ಸರಿಸಿ ತಾನೇ ಎದುರಾಗಿ ಆ ಶಕ್ತಿಗೆ ಎದೆಯೊಡ್ಡಿದನು. ಆ ಶಕ್ತಿ ತಗಲುತ್ತಲೇ ಶ್ರೀರಾಮನಿಗೆ ಕೊಂಚ ಮೂರ್ಛೆ ಬಂದಂತಾಯಿತು. ಪ್ರಭುವಾದರೂ ಈ ಲೀಲೆಯನ್ನು ತೋರಿದನು. ಆದರೆ ದೇವತೆಗಳು ಆ ಲೀಲೆಯನ್ನು ತಿಳಿಯದೆ ತಲ್ಲಣಿಸಿ ಹೋದರು. ವಿಭೀಷಣನು ಪ್ರಭುವಿಗೆ ಆದ ಶ್ರಮವನ್ನು ನೋಡಿ ತಾನೇ ಗದೆಯನ್ನು ಎತ್ತಿಕೊಂಡು ಕ್ರುದ್ಧನಾಗಿ ಮುಂದಕ್ಕೆ ಮುನ್ನುಗ್ಗಿ ನುಡಿದನು. ಎಲೆ ದುರ್ಭಾಗ್ಯನೇ, ಮೂರ್ಖನೇ, ನೀಚ ದುರ್ಬುದ್ಧೆ, ನೀನು ಸುರ ನರ ಮುನಿ ನಾಗರೆಲ್ಲರನ್ನೂ ಎದುರು ಹಾಕಿಕೊಂಡೆ. ಆದರದಿಂದ ಶಿವನಿಗೆ ನಿನ್ನ ತಲೆಗಳನ್ನು ಅರ್ಪಿಸಿದೆ. ಆದ್ದರಿಂದ ಒಂದೊಂದು ಶಿರಸ್ಸಿಗೆ ಬದಲಾಗಿ ಅನೇಕ ಶಿರಸ್ಸುಗಳನ್ನು ಪಡೆದುಕೊಳ್ಳುತ್ತಿರುವೆ. ದುಷ್ಟ, ಆ ಕಾರಣದಿಂದಲೇ ಇಷ್ಟರವರೆಗೆ ಉಳಿದಿದ್ದೀಯೇ. ಆದರೆ ಮೃತ್ಯುವು ಈಗ ನಿನ್ನ ತಲೆಯ ಮೇಲೆ ಕುಣಿಯುತ್ತಿದೆ. ಅಯ್ಯೋ ಮೂರ್ಖ, ನೀನು ರಾಮ ವಿಮುಖನಾಗಿ ಸುಖ ಸಂಪತ್ತನ್ನು ಪಡೆಯ ಬಯಸುತ್ತಿರುವೆ ಎಂದು ಹೇಳಿ ವಿಭೀಷಣನು ರಾವಣನ ಎದೆಗೆ ಗದಾ ಪ್ರಹಾರ ಮಾಡಿದನು. ನಡು ಎದೆಗೆ ಬಿದ್ದ ಕಠೋರ ಗದಾ ಪ್ರಹಾರದ ಪೆಟ್ಟಿನಿಂದ ರಾವಣನು ನೆಲಕ್ಕುರುಳಿದನು. ಅವನ 10 ಬಾಯಿಗಳಿಂದ ರಕ್ತ ಹರಿಯತೊಡಗಿತು. ಅವನು ಮತ್ತೆ ಚೇತರಿಸಿಕೊಂಡು ಕ್ರೋಧ ಭರಿತನಾಗಿ ಮುಂದಕ್ಕೆ ಓಡಿದನು. ಇಬ್ಬರು ಭಾರಿ ಬಲಶಾಲಿಗಳು ಪರಸ್ಪರರು ಮಲ್ಲ ಯುದ್ಧಕ್ಕೆ ತೊಡಗಿದರು. ಶ್ರೀ ರಘುವೀರನ ಬಲ ಪ್ರಭಾವದಿಂದ ವಿಭೀಷಣನು ಜಗತ್ ಪ್ರಸಿದ್ಧ ಬಲಶಾಲಿಯಾದ ರಾವಣನನ್ನು ಯಾವ ಲೆಕ್ಕಕ್ಕೂ ಪರಿಗಣಿಸಲಿಲ್ಲ. ಶಿವನು ಹೇಳುತ್ತಿದ್ದಾನೆ, ಉಮೆ, ಇಷ್ಟರವರೆಗೆ ವಿಭೀಷಣನು ಎಂದಾದರೂ ರಾವಣನನ್ನು ಕಣ್ಣೆತ್ತಿ ನೋಡುವುದಾದರೂ ಸಾಧ್ಯವಿತ್ತೇ? ಆದರೆ ಈಗ ಅದೇ ವಿಭೀಷಣನೇ ಕಾಲನಂತೆ ಅವನನ್ನು ಎದುರಿಸುತ್ತಿದ್ದಾನೆ. ಇದು ಶ್ರೀ ರಘುವೀರನ ಪ್ರಭಾವವೇ ಆಗಿದೆ. ವಿಭೀಷಣನು ತುಂಬಾ ಬಳಲಿರುವುದನ್ನು ಕಂಡು ಹನುಮಂತನು ಒಂದು ಪರ್ವತವನ್ನು ಎತ್ತಿಕೊಂಡು ಅವನ ನೆರವಿಗೆ ಓಡಿದನು. ಅವನು ಅದರಿಂದ ರಾವಣನ ರಥವನ್ನು ಆ ಪರ್ವತದಿಂದ ರಾವಣನ ರಥವನ್ನು, ಸಾರಥಿಯನ್ನು, ಕುದುರೆಗಳನ್ನು ಹೊಡೆದು ಉರುಳಿಸಿದನು. ಅಂದರೆ ರಾವಣನ ಎದೆಗೆ ಒದೆದನು. ರಾವಣನು ನಿಂತೇ ಇದ್ದನು, ಆದರೆ ಅವನ ಶರೀರ ತತ್ತರಿಸಿ ಹೋಯಿತು. ಇಷ್ಟರಲ್ಲೇ ಶರಣಾಗತ ರಕ್ಷಕನಾದ ಶ್ರೀರಾಮನಿದ್ದಲ್ಲಿಗೆ ವಿಭೀಷಣನು ಹೋದನು. ಮತ್ತೆ ರಾವಣನು ಯುದ್ಧಕ್ಕಾಗಿ ಆಹ್ವಾನಿಸುತ್ತಾ ಹನುಮಂತನಿಗೆ ಹೊಡೆದನು. ಆಂಜನೇಯನು ತನ್ನ ಬಾಲವನ್ನು ಬಿಚ್ಚಿ ಆಗಸಕ್ಕೆ ಜಿಗಿದನು. ರಾವಣನು ಅವನ ಬಾಲವನ್ನು ಹಿಡಿದುಕೊಂಡು ಬಿಟ್ಟ. ಹನುಮಂತನು ರಾವಣನನ್ನೇ ತನ್ನ ಬಾಲದಿಂದ ಎತ್ತಿಕೊಂಡು ಮೇಲಕ್ಕೆ ಹಾರಿದನು. ಮಹಾಬಲಶಾಲಿಯಾದ ಮಾರುತಿಯು ಆಕಾಶದಲ್ಲೇ ನಿಂತು ಹೋರಾಡತೊಡಗಿದನು. ಆ ಇಬ್ಬರು ಯೋಧರು ಆಕಾಶದಲ್ಲಿ ಹೋರಾಡುತ್ತಾ ಒಬ್ಬರು ಮತ್ತೊಬ್ಬರನ್ನು ಕ್ರೋಧದಿಂದ ಸದೆ ಬಡಿಯತೊಡಗಿದರು. ತಮ್ಮ ತಮ್ಮ ಬಲವನ್ನು ಯುಕ್ತಿ ಪ್ರಯುಕ್ತಿಗಳನ್ನು ಪ್ರದರ್ಶಿಸಿದರು. ಒಂದು ಕಾಡಿಗೆಯ ಬೆಟ್ಟ ಮತ್ತು ಸುಮೇರ ಪರ್ವತ ಪರಸ್ಪರ ಡಿಕ್ಕಿ ಹೊಡೆಯುವಂತೆ ಶೋಭಿಸುತ್ತಿದ್ದರು. ಬುದ್ಧಿ ಹಾಗೂ ಬಲಕ್ಕೂ ರಾವಣನು ಮಣಿಯದುದನ್ನು ಕಂಡು, ಬೀಳಿಸಿದರೂ ಬೀಳದುದನ್ನು ಕಂಡು ಮಾರುತಿಯು ಶ್ರೀರಾಮನನ್ನು ಸ್ಮರಿಸಿದನು. ಧೀರನಾದ ಹನುಮಂತನು ಶ್ರೀ ರಘುರಾಮನನ್ನು ಸ್ಮರಿಸಿ ರಾವಣನನ್ನು ಯುದ್ಧಕ್ಕಾಗಿ ಆಹ್ವಾನಿಸಿದನು. ಇಬ್ಬರು ನೆಲಕ್ಕೆ ಇಳಿದು ಹೋರಾಡತೊಡಗಿದರು. ಇದನ್ನು ಕಂಡ ದೇವತೆಗಳು ಇಬ್ಬರಿಗೂ ಭಯದಿಂದ ರಾವಣನಿಗೆ, ಭಕ್ತಿಯಿಂದ ಆಂಜನೇಯನಿಗೆ ಜಯಕಾರ ಮಾಡಿದರು. ಹನುಮಂತನ ಸಂಕಟ ಸ್ಥಿತಿಯನ್ನು ಕಂಡು ವಾನರ ಭಲ್ಲೂಕಗಳು ಕ್ರುದ್ಧರಾಗಿ ಓಡಿ ಬಂದರು. ಆದರೆ ಮದೋನ್ಮತ್ತನಾದ ರಾವಣನು ಎಲ್ಲ ಯೋಧರನ್ನು ತನ್ನ ಪ್ರಚಂಡ ಭುಜ ಬಲದಿಂದ ಹಿಸುಕಿ ಹಾಕಿದನು. ಈ ರೀತಿಯಾಗಿ ಯುದ್ಧದಲ್ಲಿ ಒಮ್ಮೊಮ್ಮೆ ರಾಮನ ಕೈ ಮೇಲಾದರೆ ಒಮ್ಮೊಮ್ಮೆ ರಾವಣನ ಕೈ ಮೇಲಾಗುತ್ತಿತ್ತು.
ಇದೆಲ್ಲವೂ ಪ್ರಭುವಿನ ಲೀಲೆಯಲ್ಲದೆ ಬೇರೇನು? ರಾವಣನು ತನ್ನ ಶತ್ರುವಾದರೂ ಅವನಿಗೂ ಅವನ ಕೈ ಮೇಲಾಗುವಂತೆಯೂ ಕೆಲವೊಮ್ಮೆ ಲೀಲೆಯನ್ನು ತೋರಿಸುತ್ತಾ ಅಂತಿಮವಾಗಿ ರಾವಣನನ್ನು ಕೊಂದು ಹಾಕಲಿರುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन, हरण भव भय दारुणं. श्रीरामचन्द्र कृपाल भज मन, हरण भव भय दारुणं. श्रीराम 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 श्रीराम.